ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಕನ್ನಡ ವಿರೋಧಿ ಧೋರಣೆ. ಕನ್ನಡ ಭಾಷೆ ಕಡೆಗಣಿಸಿದಂತಹ ನಟ ರಾಜಕಾರಣಿ ಪವನ್ ಕಲ್ಯಾಣ್. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕನ್ನಡ ವಿರೋಧಿ ಧೋರಣೆ. ಕನ್ನಡ ಭಾಷೆ ಕಡೆಗಣಿಸಿದಂತಹ ನಟ ರಾಜಕಾರಣಿ ಪವನ್ ಕಲ್ಯಾಣ್ ನಿನ್ನೆಯಿಂದಲೇ ಕನ್ನಡ ಪರ ಹೋರಾಟಗಾರರು ಬೀದಿಗೆ. ಹರಿಹರ ವೀರಮಲ್ಲು ಚಿತ್ರದ ಬ್ಯಾನರ್ ಹರಿದು ಆಕ್ರೋಶ. ದಮ್ ಇಲ್ಲದ ತೆಲುಗು ಸಿನಿಮಾ ಹರಿಹರ ವೀರಮಲ್ಲು. ಕನ್ನಡಿಗರೇ ಕಚಡ ಸಿನಿಮಾವನ್ನ ನೋಡಬೇಡಿ. ಕನ್ನಡ ವಿರೋಧಿ ಪವನ್ ಕಲ್ಯಾಣ್ ಚಿತ್ರವನ್ನ ತಿರಸ್ಕರಿಸಿ ಪವನ್ ಕಲ್ಯಾಣ್ ನೀನು ರಾಜಕೀಯ ಮಾಡ್ಕೊಂಡೇ ಇರಪ್ಪ, ಸುಮ್ಮನೆ ಬಣ್ಣ ಹಚ್ಚಿ ಯಾಕೆ ಗಿಮಿಕ್ ಮಾಡ್ತಾ ಇದೀಯಾ ಅಂತ ಹೇಳಿ ಸಾಕಷ್ಟು ಮಾತುಗಳನ್ನ ಆಡಿರುವಂತದ್ದು. ಎಸ್ ವೀಕ್ಷಕರೇ, ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಅವಮಾನ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಈಗ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅವರು ಕೂಡ ಕನ್ನಡ ವಿರೋಧಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತು ಈಗ ಕೇಳಿಬರ್ತಾ ಇದೆ. ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಕನ್ನಡ ವಿರೋಧಿ ಧೋರಣೆಯನ್ನ ಮಾಡ್ತಾ ಇದ್ದು ಕನ್ನಡ ಭಾಷೆ ಕಡೆಗಣಿಸಿದಂತಹ ನಟ ರಾಜಕಾರಣಿ ಪವನ್ ಕಲ್ಯಾಣ್ ನಿನ್ನೆಯಿಂದಲೇ ಕನ್ನಡ ಪರ ಹೋರಾಟಗಾರರು ಬೀದಿಗೆ ಇಳಿದಿದ್ದಾರೆ. ಹರಿಹರ ವೀರಮಲ್ಲು ಚಿತ್ರದ ಬ್ಯಾನರ್ ಅನ್ನ ಹರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಮ್ಮಿಲ್ಲದಂತಹ ಸಿನಿಮಾ ಅಂದ್ರೆ ತೆಲುಗು ಸಿನಿಮಾವನ್ನ ನೋಡಬೇಡಿ ಅಂತ ಹೇಳಿದ್ದಾರೆ. ಕನ್ನಡಿಗರೇ ಕಚಡ ಸಿನಿಮಾವನ್ನ ನೋಡಬೇಡಿ, ಕನ್ನಡ ವಿರೋಧಿ ಪವನ್ ಕಲ್ಯಾಣ್ ಚಿತ್ರವನ್ನ ತಿರಸ್ಕರಿಸಿ ಪವನ್ ಕಲ್ಯಾಣ್ ನೀನು ರಾಜಕಾರಣ ಮಾಡ್ಕೊಂಡೇ ಇದ್ಬಿಡೋ, ಸುಮ್ಮನೆ ಬಣ್ಣವನ್ನ ಹಚ್ಚಬೇಡ ಅಂತ ಬಣ್ಣವನ್ನ ಹಚ್ಚಿ ಯಾಕೆ ಗಿಮಿಕ್ ಮಾಡ್ತೀಯಾ ಅಂತ ಹೇಳಿ ಕನ್ನಡ ನಾಡಿನಲ್ಲಿ ಪ್ರಶ್ನೆಗಳೆಲ್ಲ ಕೇಳಿಬಂದಿದೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಬೇರೆ ಭಾಷೆಯ ನಟರು ಯಾಕಂದ್ರೆ ನಿಮ್ಮ ಭಾಷೆಯನ್ನ ಹಾಡಿ ಹೊಗಳುವಂತಹ ಸಂದರ್ಭದಲ್ಲಿ ಕನ್ನಡಕ್ಕೆ ಅಥವಾ ಬೇರೆ ಭಾಷೆಯವರಿಗೆ ಬೇಜಾರಾಗಬಾರ್ದಲ್ವಾ? ಹೇಳಿ ಕೇಳಿ ಕೆಚ್ಚದೆಯ ಕನ್ನಡಿಗರು ಬೇರೆ ಒಂದು ಸ್ವಲ್ಪ ಮಾತಾಡಿದ್ರು ಕೂಡ, ನಾವು ಕನ್ನಡದ ಬಗ್ಗೆ ಸ್ವಲ್ಪ ಮಾತಾಡಿದ್ರು ಕೂಡ ಸಹಿಸೋರಲ್ವೇ ಅಲ್ಲ. ನೀವು ಅದರಲ್ಲೂ ಕೂಡ ರಾಜಕೀಯ ಬಲ್ಲವರು, ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರು, ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ನೀವೇ ಸಾಧಿಸಬೇಕು. ಕನ್ನಡ ಹೋರಾಟಗಾರರು ಈಗ ಹರಿಹರ ವೀರಮಲ್ಲು ಸಿನಿಮಾದ ಆ ಒಂದು ಬ್ಯಾನರ್ ಅನ್ನ ಹರಿದು ಆಕ್ರೋಶವನ್ನ ಹೊರಹಾಕ್ತಾ ಇತ್ತು. ಕನ್ನಡ ಇರ್ಬೇಕು, ನನ್ನ ಮನೆ ಕರ್ನಾಟಕ ಇರ್ಬೇಕು. ಒಂದು ಕನ್ನಡ ತೆಲುಗು ಆಗ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.